ತಮಿಳುನಾಡಿಗೆ ನೀರು ಹರಿಸಲು ಸಿಡಬ್ಲ್ಯೂಆರ್ಸಿ ಆದೇಶ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಮಂಡ್ಯದಲ್ಲಿ ಶಾಸಕರಾಗಿರುವಂತಹ ದರ್ಶನ್ ಪುಟ್ಟಣ್ಣಯ್ಯವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನಮ್ಮಲ್ಲಿ ನೀರಿದ್ದು ಬಿಡಲಿಲ್ಲ ಅಂತ ಹೇಳಿದ್ರೆ ಆದೇಶ ಮಾಡಲಿ, ಆದರೆ ನಮ್ಮಲ್ಲೇ ನೀರಿಲ್ಲ ಅಂತ ಹೇಳಿದಾಗ ಹೇಗೆ ಬಿಡಕ್ಕಾಗತ್ತೆ, ಹೇಗೆ ನೀರನ್ನು ಬಿಡೋದು ಅಂತ ಹೇಳಿ ಸ್ಥಳಕ್ಕೆ ಬಂದು ವಾಸ್ತವ ಸ್ಥಿತಿಯನ್ನು ಅರಿತು ಆದೇಶವನ್ನು ನೀಡಲಿ. ದೆಹಲಿಯಲ್ಲಿ ಕೂತು ಆದೇಶ ನೀಡಿದ್ರೆ ಹೇಗೆ ಪಾಲಿಸೋದು, ಅದನ್ನ ರಾಜ್ಯ ಸರ್ಕಾರಕ್ಕೆ ಮೇಲ್ಮನವಿ ಸಲ್ಲಿಸಲು ಅವಕಾಶ ಇದೆ. ಸರ್ಕಾರ ಯಾವ ಕ್ರಮವನ್ನು ಕೈಗೊಳ್ಳಲಿದೆ ಕಾದು ನೋಡೋಣ ಅಂತ ಹೇಳಿ ಮಂಡ್ಯದಲ್ಲಿ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಾಹಸ ಮಾಡಿ ಎಲ್ಲ ರೈತ ಸಂಘಟನೆಯಿಂದ ಎಲ್ಲ ಪ್ರತಿಭಟನೆ ಮಾಡಿ ಒಂದು ವಾರಗಟ್ಟಲೆ ಕಾಲ ಇಲ್ಲಿ ಬೆಳೆದು ನಿಂತಿರೋಂಥ ಬೆಳೆಗಳನ್ನ ಉಳಿಸ್ಕೊಳ್ಳೋಕ್ಕೆ ನಮಗೆ ಇಲ್ಲಿ ಕಷ್ಟ ಆಯ್ತೈತೆ. ಇದ್ರ ಪ್ರಯುಕ್ತ ಈಗ ಸಾಯಂಕಾಲ ನಾವು ಪಾಂಡುಪುರದಲ್ಲಿ ಪ್ರತಿಭಟನೆಯೂ ಇಟ್ಕೊಂಡಿದ್ದೀವಿ. ಇದಕ್ಕೆ ಸಂಪೂರ್ಣ ವಿರೋಧ ಇದೆ. ಆದರೆ ಯಾವ ಥರ ಇದನ್ನು ಸರ್ಕಾರ ಹ್ಯಾಂಡಲ್ ಮಾಡುತ್ತೆ ಮತ್ತು ಸರ್ಕಾರದವರು ಯಾವ ಥರ ಈ ನೀರನ್ನು ನಾವು ಈ ಲೋಕಲಲ್ಲಿ ಅಂದರೆ ರೈತರಿಗೆ ಬೆಳೆದು ನಿಂತಿರೋಂಥ ಬೆಳೆಗಳಿಗೆ ಯಾವ ಥರ ನೀರು ಕೊಡ್ತಾರೆ ಅನ್ನೋದ್ರ ಬಗ್ಗೆ ಕಾದು ನೋಡಬೇಕಾಗತ್ತೆ. ಆದರೆ ನಮಗೆ ಇದಕ್ಕೆ ಸಂಪೂರ್ಣ ಯಾವುದೇ ಥರದ ಒಪ್ಪಿಗೆ ಇಲ್ಲ. ಇದು ಸರ್ಕಾರ ಏನು ಕಾನೂನು ಹೋರಾಟ ಮಾಡಬೇಕು ಅದರಲ್ಲಿ ಹೆಚ್ಚು ಹೋರಾಟ ಮಾಡಿ ನಮಗೆ ನೀರನ್ನು ಉಳಿಸ್ಕೊಡ್ಬೇಕು ಅಂತ ನಾನು ಕೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ.